ನಿಮ್ಮ ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚೈತ್ರ ಅಂಚನ್. ಒತ್ತಡದ ಜೀವನ, ಬದಲಾಗ್ತಾ ಇರೋ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ. ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದು ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಹೃದ್ರೋಗದ ಅಪಾಯ ವಯಸ್ಸಿನೊಂದಿಗೆ ಹೆಚ್ಚಾಗ್ತಾ ಹೋಗುತ್ತೆ. ಎಷ್ಟೋ ಸಲ ನಮ್ಮ ಕುಟುಂಬದ ಹಿರಿಯರು ಹೃದ್ರೋಗಕ್ಕೆ ತುತ್ತಾಗ್ತಾರೆ. ನಮ್ಮ ಮನೆಯ ಹಿರಿಯರನ್ನ ಹೃದ್ರೋಗಕ್ಕೆ ಬಲಿಯಾಗದಂತೆ ರಕ್ಷಿಸಬಹುದಾ? ನಾವು ನಮ್ಮ ಹಿರಿಯ ನಾಗರಿಕರ ಹೃದಯದ ಆರೋಗ್ಯವನ್ನ ಕಾಪಾಡಬಹುದಾ? ಈ ಪ್ರಶ್ನೆಗಳಿಗೆ ಹೆಸರಾಂತ ಹೃದ್ರೋಗ ರಿವರ್ಸಲ್ ತಜ್ಞ ಮತ್ತೆ ಕರ್ನಾಟಕ ಮಾಧವಬಾಗ್ನ ಮುಖ್ಯಸ್ಥರಾಗಿರುವ ಡಾಕ್ಟರ್ ಪ್ರಸಾದ್ ದೇಶಪಾಂಡೆ ನಮ್ಮ ಜೊತೆಗಿದ್ದಾರೆ. ಅವರು ಉತ್ತರವನ್ನ ಕೊಡ್ತಾ ಹೋಗ್ತಾರೆ. ಬನ್ನಿ ಅವರೊಂದಿಗೆ ಮಾತನಾಡೋಣ. ನಮಸ್ತೆ ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಮೊದಲನೇದಾಗಿ, ಬಹಳಷ್ಟು ಜನರಿಗೆ ಗೊತ್ತಿರುವಂಥ ವಿಚಾರ, ವಯಸ್ಸಾಗ್ತಾ ಇದ್ದಾಗೆ ಹೃದಯ ಸಂಬಂಧಿ ಕಾಯಿಲೆಗಳು ಹೆಚ್ಚಾಗಿ ಕಂಡುಬರುತ್ತೆ ಅಂತ. ಹಿರಿಯರು ಮನೆಯಲ್ಲಿರ್ತಾರೆ, ಅವ್ರ ಬಗ್ಗೆ ಕಾಳಜಿ ವಹಿಸಬೇಕು, ಅವ್ರಿಗೆ ಅಂಥ ಸಮಸ್ಯೆಗಳು ಆಗಬಾರ್ದು. ನಾವು ಹೇಗೆ ಕಾಳಜಿ ವಹಿಸ್ಬೋದು, ಜೊತೆಗೆ ಮಾಧವಬಾಗ್ ಯಾವ ರೀತಿಯಾಗಿ ಸಹಾಯ ಮಾಡುತ್ತೆ ಇದಕ್ಕೆ ಅಂತ? ನೋಡಿ, ಇವತ್ತಿನ ದಿನಗಳಲ್ಲಿ ಹೃದ್ರೋಗ ಇದು ಯಾವುದೇ ವಯಸ್ಸಿನ ಇತಿಮಿತಿಗಳನ್ನು ಮೀರಿ ನಿಂತಿದೆ, ಇದೊಂದು ಹೇಳ್ಬೋದು. ಅದರ ಜೊತೆಗೆ ಡೆಫಿನೆಟ್ಲಿ ವಯಸ್ಸಾದಂತೆ ಹೃದಯದ ಒಂದು ಏನು ಕ್ಷಮತೆ ಇದೆಯೋ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾಗಿ ಹೃದಯ ರೋಗ ಆಗುವಂಥ ಚಾನ್ಸಸ್ ವಯಸ್ಸಾದವರಲ್ಲಿ ಹೆಚ್ಚಾಗುತ್ತೆ. ಹಾಗಾಗಿ ಯಾರಿಗೆ ಈ ಹೃದಯ ರೋಗವಾಗುತ್ತೋ ಯೂಶ್ವಲಿ ವಯಸ್ಸಾದವರಲ್ಲಿ ಹೆಚ್ಚು ಕಾಣ್ತೀವಿ ನಾವು. ಹಾಗಾಗಿ ಇದನ್ನು ನಾವು ತಡೆಗಟ್ಟಬೇಕು ಅಂತಂದರೆ ಅದಕ್ಕೆ ಆದಂತಹ ಒಂದು ವ್ಯವಸ್ಥೆಯನ್ನು ನಾವು ಫಾಲೋ ಮಾಡಬೇಕಾಗತ್ತೆ. ಅದರಲ್ಲಿಯೂ ನಮ್ಮ ಜೀವನ ಶೈಲಿಯನ್ನು ನಾವೇನಾದರೂ ಬದಲಾವಣೆ ಮಾಡಿದರೆ ಇದು ಬಹಳ ಸುಲಭವಾಗಿ ಚಿಕಿತ್ಸೆ ಏನು ಕೊಡ್ತೀವೋ ಅದಕ್ಕೆ ಪೂರಕವಾಗಿ ಕೆಲಸ ಮಾಡುತ್ತೆ. ಹಾಗಾಗಿ ಮಾಧವಬಾಗ್ನಲ್ಲಿ ಯಾರು ಹೃದಯ ರೋಗಕ್ಕೆ ತುತ್ತಾಗಿದ್ದಾರೋ, ಯಾರ ಹೃದಯ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ಈ ತರಹದ ಎಲ್ಲ ರೋಗಿಗಳಿಗೆ ಸಂಪೂರ್ಣ ಹೃದಯ ಶುದ್ಧೀಕರಣ ಅನ್ನುವಂಥ ಒಂದು ಚಿಕಿತ್ಸೆಯನ್ನು ಕೊಡಲಾಗುತ್ತೆ. ಏನಿದ್ರ ಉಪಯೋಗ ಅಂತಂದರೆ, ಇದು ಹೃದಯದ ಒಂದು ವ್ಯಾಯಾಮ ಕಾರ್ಯಕ್ಷಮತೆ ಏನಿದೆನೋ ಅದನ್ನು ಹೆಚ್ಚಿಸುವುದರಲ್ಲಿ ಇದು ಸಹಾಯ ಮಾಡುತ್ತೆ. ಅದರ ಜೊತೆಗೆ ನಮ್ಮ ಹೃದಯದ ರಕ್ತ ಪೂರೈಕೆ ಏನಿದೆನೋ, ಅಂದರೆ ಬ್ಲಡ್ ಸರ್ಕ್ಯುಲೇಷನ್ ಏನು ನಮ್ಮ ಹೃದಯಕ್ಕೆ ಆಗಬೇಕು, ಅದು ಸರಿ ಮಾಡುವುದರಲ್ಲಿ ಈ ಚಿಕಿತ್ಸೆ ಬಹಳ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ. ಹಾಗಾಗಿ ಸಂಪೂರ್ಣ ಹೃದಯ ಶುದ್ಧೀಕರಣ ಚಿಕಿತ್ಸೆ, ಇದರ ಜೊತೆಗೆ ಯಾವಾಗ ನಾವು ಜೀವನ ಶೈಲಿಯಲ್ಲಿ ಬದಲಾವಣೆ, ಅಂದರೆ ಆಹಾರ ಪದ್ಧತಿಗಳಲ್ಲಿ ಬದಲಾವಣೆಗಳು, ನಮ್ಮ ನಿತ್ಯ ಜೀವನದಲ್ಲಿ ನಾವು ಏನು ಆಹಾರ ಸೇವಿಸ್ತಾ ಇದೀವೋ ಅದರಲ್ಲಿ ನಾವೇನಾದರೂ ಬದಲಾವಣೆಗಳನ್ನು ತಂದರೆ, ಜೊತೆಗೆ ವ್ಯಾಯಾಮದ ಒಂದು ಅಳವಡಿಕೆ, ನಮ್ಮ ಜೀವನದಲ್ಲಿ ಎಷ್ಟೋ ಬಾರಿ ನಾವು ವ್ಯಾಯಾಮವನ್ನು ಆಲ್ಮೋಸ್ಟ್ ಡಿಲೀಟ್ ಮಾಡಿರ್ತೀವಿ. ಸೊ ಅದನ್ನು ಮತ್ತೆ ನಾವು ಇನ್ಸರ್ಟ್ ಮಾಡಿದರೆ ಇದರಲ್ಲಿ ಇನ್ನೂ ಒಳ್ಳೆಯ ರಿಸಲ್ಟ್ಗಳು ಬರೋದು ನಮಗೆ ಕಾಣಿಸುತ್ತೆ. ಅದರ ಜೊತೆಗೆ ಮನಸ್ವಾಸ್ಥ್ಯ, ಇದು ಜೀವನ ಶೈಲಿಗೆ ಸಂಬಂಧಪಟ್ಟಂತೆ, ಜೊತೆಗೆ ಸಂಪೂರ್ಣ ಹೃದಯ ಶುದ್ಧೀಕರಣ ಚಿಕಿತ್ಸೆ, ಇದನ್ನ ಒಟ್ಟಿಗೆ ಯಾವಾಗ ನಾವು ರೋಗಿಗಳಿಗೆ ಈ ಸಮಸ್ಯೆಯಿಂದ ಬಳಲ್ತಿರೋರು ಕೊಡ್ತೀವೋ ಆವಾಗ ಈ ರೋಗದಿಂದ ಮುಕ್ತರಾಗೋದು ಸುಲಭ. ಅದರ ಜೊತೆಗೆ ಎಷ್ಟೋ ಬಾರಿ ನಮಗೆ ಈ ತರಹದ ರೋಗಗಳು ಆಗಬಾರದು, ಅಥವಾ ಈ ತರಹದ ರೋಗಗಳಿಂದ ನಾವು ನಮ್ಮ ಹೃದಯವನ್ನು ಸದೃಢವನ್ನಾಗಿಟ್ಕೋಬೇಕು ಅಂತಾದರೆ ನಮ್ಮ ಹೃದಯಕ್ಕೆ ಒಂದು ಟಾನಿಕ್ ಕೊಡುವಂಥ ಅವಶ್ಯಕತೆ ಇದೆ. ಹಾಗಾಗಿ ನಮ್ಮ ಹೃದಯ, ಅದರ ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂಥ ರಕ್ತವಾಹಿನಿಗಳು, ಈ ಎರಡೂ ಸಂಗತಿಗಳು ಆರೋಗ್ಯಕರವಾಗಿರಬೇಕು ಅಂತಾದರೆ ಮಾಧವಬಾಗ್ ಇವತ್ತು ಮಾಧವ್ ಪ್ರಾಶ್ ಅನ್ನುವಂತಹ ಒಂದು ಔಷಧಿಯನ್ನು ಇಲ್ಲಿ ನಿಮಗೆ ತೋರಿಸ್ತಾ ಇದೆ. ಸೊ ಆ ಔಷಧಿಯನ್ನು ನಾವೇನಾದರೂ ಪ್ರತಿನಿತ್ಯ ಬಳಸಲಿಕ್ಕೆ ಶುರು ಮಾಡಿದರೆ ನಮ್ಮ ಹೃದಯದ ಒಂದು ವ್ಯಾಯಾಮ ಕಾರ್ಯಕ್ಷಮತೆ ಹೆಚ್ಚಾಗೋದು, ಅದರ ಜೊತೆಗೆ ಹೃದಯದ ಒಂದು ಸ್ನಾಯುಗಳಲ್ಲಿ ಅದೊಂದು ಸದೃಢತೆ ಬರೋದು ಕಾಣ್ತೀವಿ ನಾವು. ಹಾಗಾಗಿ ಯಾರಿಗೆ ಈ ರೋಗಗಳು ಬರಬಾರದು ಅಂತಿದ್ರೆ ಈ ಔಷಧಿಯನ್ನು ಪ್ರತಿನಿತ್ಯ ಸೇವಿಸಲಿಕ್ಕೆ ಶುರು ಮಾಡಬೇಕು. ಜೊತೆಗೆ ಯಾರು ಸಮಸ್ಯೆಯಿಂದ ಬಳಲ್ತಾ ಇದ್ದೀರೋ ಅವರು ಸಂಪೂರ್ಣ ಹೃದಯ ಶುದ್ಧೀಕರಣ ಚಿಕಿತ್ಸೆಯನ್ನು ಅಳವಡಿಸಿದ್ರೆ, ಅಥವಾ ಮಾಧವಬಾಗ್ ಕ್ಲಿನಿಕ್ನಲ್ಲಿ ಬಂದು ಈ ಚಿಕಿತ್ಸೆಯನ್ನು ಶುರು ಮಾಡಿದರೆ ಈ ರೋಗಗಳಿಂದ ಸಂಪೂರ್ಣವಾಗಿ ಮುಕ್ತರಾಗಬಹುದು. ಓಕೆ ಡಾಕ್ಟರ್ ಹೇಳ್ತಾ ಇದ್ರು, ಹಿರಿಯ ನಾಗರಿಕರು ಮಾಧವಬಾಗ್ನ ಸಂಪೂರ್ಣ ಹೃದಯ ಶುದ್ಧೀಕರಣ ಚಿಕಿತ್ಸೆ ಮತ್ತೆ ಮಾಧವ್ ಪ್ರಾಶ್ ಔಷಧಿಯಿಂದ ಹೃದಯದ ಆರೋಗ್ಯವನ್ನ ಕಾಪಾಡಿಕೊಳ್ಬಹುದು ಅಂತ. ಇದಕ್ಕಾಗಿ ಕ್ಲಿನಿಕ್ಗೆ ಭೇಟಿ ಕೊಡಬಹುದು. ಜೊತೆಗೆ ಇವತ್ತೇ ಮಿಸ್ಡ್ ಕಾಲ್ ಕೊಡಿ 080-471-80-608ಕ್ಕೆ. ಡಾಕ್ಟರ್, ಏನು ಮಾಧವ್ ಪ್ರಾಶ್ ಯಾವ ರೀತಿಯಾಗಿ ನಿಖರವಾಗಿ ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ ಅದರಲ್ಲಿರುವಂಥ ಅಂಶಗಳು ಯಾವ್ಯಾವು ಅಂತ?
ನೋಡಿ, ಮಾಧವ್ ಪ್ರಾಶ್ ಬಗ್ಗೆ ನಿಖರವಾಗಿ ಹೇಳಬೇಕು ಅಂತ ಆದರೆ ಎಷ್ಟೋ ಬಾರಿ ನಾವು ಹೃದಯ ರೋಗದ ಬಗ್ಗೆ ಅಥವಾ ಹೃದಯಾಘಾತದ ಬಗ್ಗೆ ಬಹಳಷ್ಟು ಮಾತಾಡ್ತೀವಿ. ಆದರೆ ಆ ಹೃದಯಾಘಾತವಾಗಬೇಕು ಅಂತ ಆದರೆ ಅದಕ್ಕೆ ಒಂದು ಪ್ರಾಸೆಸ್ ಇದೆ. ಸಡನ್ಲಿ ಯಾರಿಗೋ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತಂದರೆ ಅವರ ಒಂದು ರಕ್ತ ನಾಳಗಳು ಅಂದರೆ ನಮ್ಮ ಒಂದು ಬ್ಲಡ್ ವೆಸಲ್ಸ್ ಏನಿದೆ ಆ ಬ್ಲಡ್ ವೆಸಲ್ಸ್ನಲ್ಲಿ ಬ್ಲಡ್ ಕ್ಲಾಟ್ ಆಗಿ ಆ ಬ್ಲಡ್ ಕ್ಲಾಟ್ ನಮ್ಮ ರಕ್ತ ಪೂರೈಕೆ ಅಂದರೆ ಬ್ಲಡ್ ಸರ್ಕ್ಯುಲೇಷನನ್ನು ಸ್ಟಾಪ್ ಮಾಡುತ್ತೆ, ಬ್ಲಾಕ್ ಮಾಡುತ್ತೆ. ಸೊ ಹಾಗಾಗಿ ಆ ಸಮಯಕ್ಕೆ ನಮ್ಮ ಹೃದಯದ ಆ ಭಾಗಕ್ಕೆ, ಆ ಸ್ನಾಯುಗಳಿಗೆ ರಕ್ತ ಪೂರೈಕೆ ಆಗೋದೇ ಇಲ್ಲ, ಸಂಪೂರ್ಣವಾಗಿ ಝೀರೋ ಆಗಿರುತ್ತೆ. ಹಾಗಾಗಿ ಈ ಕಂಡೀಷನ್ನಿಗೆ ಹಾರ್ಟ್ ಅಟ್ಯಾಕ್ ಅಂತ ಕರೀತಾರೆ. ಆ ಸಂದರ್ಭದಲ್ಲಿ ರೋಗಿಗೆ ಭಯಂಕರವಾದಂಥ ಚೆಸ್ಟ್ ಪೇನ್, ಸಿವಿಯರ್ ಚೆಸ್ಟ್ ಪೇನ್ ಅಂತೀವಿ, ಅದರ ಜೊತೆಗೆ ಬೆವರು ಬರೋದು, ಅದರ ಜೊತೆಗೆ ನಾಶಿಯಾ ಅಂದರೆ ವಾಮಿಟಿಂಗ್ ಬಂದಂತೆ ಆಗೋದು, ಈ ಥರದ ಅನೇಕ ಲಕ್ಷಣಗಳು ನಾವು ಕಾಣ್ತೀವಿ. ಸೊ ಇದು ಒಂದು ಹಾರ್ಟ್ ಅಟ್ಯಾಕಿನ ಒಂದು ಕಂಡೀಷನ್. ಇದರಲ್ಲಿ ಆ ಒಂದು ಬ್ಲಡ್ ಕ್ಲಾಟನ್ನು ಒಡೆಯುವಂತಹ ಒಂದು ಚಿಕಿತ್ಸೆಯನ್ನು ಕೊಟ್ಟು ಈ ಸಮಯವನ್ನು ಸಂಪೂರ್ಣವಾಗಿ ನಾವು ರಿವರ್ಸ್ ಮಾಡುವಂದು ನಾವು ನೋಡ್ತೀವಿ. ಎಷ್ಟೋ ಬಾರಿ ಎಲ್ಲ ರೋಗಿಗಳು ಯಾರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆಯೋ ಅವರಿಗೆ ಒಂದು ಇಂಜೆಕ್ಷನ್ ಕೊಡಲಾಗುತ್ತೆ, ಬ್ಲಡ್ ಕ್ಲಾಟನ್ನು ಒಡೆದು ಆ ರಕ್ತ ಪೂರೈಕೆಯನ್ನು ನಾರ್ಮಲೈಸ್ ಮಾಡುವಂಥ ಪ್ರೋಸೆಸ್ ಮಾಡಲಾಗುತ್ತೆ. ಬಟ್ ಈ ಎಲ್ಲ ಕಂಡೀಷನ್ ನಡೀತಿರ್ಬೇಕಾದ್ರೆ ನಮ್ಮ ಹೃದಯದ ಶಕ್ತಿ ಕಮ್ಮಿ ಆಗ್ತಾ ಇರುತ್ತೆ. ಯಾವಾಗಲೂ ನಮ್ಮ ಹೃದಯಕ್ಕೆ ಒಂದು ಡಿಫೈನ್ಡ್ ವ್ಯಾಯಾಮ ಕಾರ್ಯಕ್ಷಮತೆ ಇದೆ, ಅಂದರೆ ಎಕ್ಸರ್ಸೈಸ್ ಟಾಲರೆನ್ಸ್ ಕೆಪಾಸಿಟಿ ಇದೆ. ಆ ಟಾಲರೆನ್ಸ್ ಕೆಪಾಸಿಟಿ ಏನಿದೆನೋ ಅದು ಯಾವಾಗ ಹಾರ್ಟ್ ಅಟ್ಯಾಕ್ ಆಗುತ್ತೋ ಆವಾಗ ಇದು ಕಡಿಮೆ ಆಗುತ್ತೆ, ಅಂದರೆ ಪಂಪಿಂಗ್ ಕೆಪಾಸಿಟಿ ಕಡಿಮೆ ಆಗುತ್ತೆ. ಈ ಕಾರಣದಿಂದ ನಮ್ಮ ಹೃದಯದ ಮತ್ತೆ ಆ ಪಂಪಿಂಗ್ ಕೆಪಾಸಿಟಿಯನ್ನು ಅಂದರೆ ಎಕ್ಸರ್ಸೈಸ್ ಟಾಲರೆನ್ಸ್ ಕೆಪಾಸಿಟಿಯನ್ನು ನಾವು ಹೆಚ್ಚು ಮಾಡಬೇಕಾದ್ರೆ ನಮ್ಮ ರಕ್ತನಾಳಗಳಲ್ಲಿ ಈ ತರಹದ ಸಮಸ್ಯೆ ಆಗದೇ ಇರುವಂಗೆ ನಾವು ನೋಡ್ಕೊಳ್ಬೇಕು. ಜೊತೆಗೆ ನಮ್ಮ ಹೃದಯದ ಸ್ನಾಯುಗಳು ಸ್ಟ್ರಾಂಗ್ ಆಗಿರೋದನ್ನು ಮಾಡಬೇಕು. ಸೊ ಈಗ ಈ ಮಾಧವ್ ಪ್ರಾಶ್ ನಮ್ಮ ರಕ್ತವಾಹಿನಿಗಳ ಒಳಗಡೆಯ ಒಂದು ಏನು ಪದರು ಇದೆ, ಲೇಯರ್ ಇದೆ, ಆ ಲೇಯರನ್ನು ಹೆಲ್ದಿ ಇಡೋದರಲ್ಲಿ ಸಹಾಯ ಮಾಡುತ್ತೆ. ಹೇಗೆ ಅಂತಂದರೆ ಮಾಧವ್ ಪ್ರಾಶ್ನಲ್ಲಿ ಒಂದು ವಿಶಿಷ್ಟವಾದಂಥ ಒಂದು ಔಷಧಿ ಗಿಡಮೂಲಿಕೆ ಇದೆ, ಅದಂದರೆ ಆಮಲಕಿ, ಅಂದರೆ ನಮ್ಮ ಕನ್ನಡದಲ್ಲಿ ಹೇಳಬೇಕು ಅಂದರೆ ನೆಲ್ಲಿಕಾಯಿ. ಸೊ ಈ ನೆಲ್ಲಿಕಾಯಿನ ವಿಶೇಷ ಗುಣಧರ್ಮ ಅದರಲ್ಲಿರುವಂಥ ವಿಟಮಿನ್ ಸಿ. ವಿಟಮಿನ್ ಸಿಯ ಸಹಾಯದಿಂದ ಅದರೊಂದಿಗೆ 40ಕ್ಕೂ ಹೆಚ್ಚು ಇನ್ನಿತರೆ ಗಿಡಮೂಲಿಕೆಗಳು ಇರುವ ಕಾರಣದಿಂದ ನಮ್ಮ ರಕ್ತವಾಹಿನಿಗಳ ಒಳಗಡೆ ಇರುವಂತಹ ಒಂದು ಲೇಯರ್ ಎಂಡೋಥೀಲಿಯಂ ಅಂತ ಹೇಳ್ತೀವಿ, ಆ ಎಂಡೋಥೀಲಿಯಂ ಹೆಲ್ದಿ ಆಗಿರೋದರಲ್ಲಿ ಅಥವಾ ಅದನ್ನು ರಿಪೇರ್ ಮಾಡೋದರಲ್ಲಿ ಈ ಸಂಪೂರ್ಣ ಒಂದು ಔಷಧಿ ಸಹಾಯ ಮಾಡುತ್ತೆ. ಅದರೊಂದಿಗೆ ನಮ್ಮ ಹೃದಯದ ಸ್ನಾಯುಗಳಿಗೆ ಶಕ್ತಿಯನ್ನು ಕೊಡುವಂಥ ಕೆಲಸ ಮಾಡುತ್ತೆ. ಹಾಗಾಗಿ ಪ್ರತಿನಿತ್ಯ ಬೆಳಿಗ್ಗೆ ಖಾಲಿ ಹೊಟ್ಟೆಯಿಂದ ಎಂಟಿ ಸ್ಟಮಕ್ 1 ಚಮಚ ಮಾಧವ ಪ್ರಾಶನ್ನು ನಾವೇನಾದರೂ ಸೇವಿಸಿದರೆ ಇದರ ಸಹಾಯ ನಮ್ಮ ರಕ್ತವಾಹಿನಿಗಳ ಜೊತೆಗೆ ನಮ್ಮ ಹೃದಯಕ್ಕೂ ಆಗುತ್ತೆ. ಓಕೆ ಡಾಕ್ಟರ್, ನಮಗೆಲ್ಲ ತಿಳಿದಿರೋ ಹಾಗೆ ಮಾಧವ ಪ್ರಾಶ್ನಲ್ಲಿ ವಿಟಮಿನ್ ಸಿ ಯುಕ್ತ ನೆಲ್ಲಿಕಾಯಿ ಮತ್ತು ಇತರ ಪ್ರಮುಖ ಪದಾರ್ಥಗಳಂತಹ ಅನೇಕ ಅಗತ್ಯ ಔಷಧೀಯ ಪದಾರ್ಥಗಳಿಂದ ಇದು ಮಾಡಲ್ಪಟ್ಟಿದೆ. ರಕ್ತನಾಳಗಳನ್ನು ಬಲಪಡಿಸುತ್ತೆ ಮತ್ತೆ ಹೃದಯಾಘಾತದ ವಿರುದ್ಧ ಹೋರಾಡೋದಕ್ಕೆ ನಿಮ್ಮ ಹೃದಯಕ್ಕೆ ಶಕ್ತಿಯನ್ನು ನೀಡುತ್ತೆ. ಆದ್ದರಿಂದ ಇಂದಿನಿಂದಲೇ ಮಾಧವ ಪ್ರಾಶನ್ನ ಸೇವಿಸುವುದನ್ನು ಪ್ರಾರಂಭಿಸಿ. ಮಾಧವ ಪ್ರಾಶ್ ನೀವು ಈಗಲೇ ಮನೆಯಲ್ಲಿ ಕುಳಿತು ಆರ್ಡರ್ ಮಾಡಬಹುದು. ಅದಕ್ಕಾಗಿ ಈಗಲೇ ಮಿಸ್ಡ್ ಕಾಲ್ ಕೊಡಿ 080-471-80-608ಕ್ಕೆ. ಡಾಕ್ಟರ್, ವಯಸ್ಸಾದವರಲ್ಲಿ ಹೃದಯದ ಬ್ಲಾಕೇಜ್ಗಳಿರೋದು ಅಥವಾ ಹೃದಯಕ್ಕೆ ಸಂಬಂಧಪಟ್ಟಂತ ಕಾಯಿಲೆಗಳಿರುತ್ತೋ, ಇದಕ್ಕೆ ಮಾಧವ ಪ್ರಾಶನ್ನ ಸೇವಿಸಬಹುದಾ? ಯಾವ ರೀತಿಯಾಗಿ ಸಹಾಯ ಆಗುತ್ತೆ ಅಂತ ನೋಡಿ. ಯಾವುದೇ ವಯಸ್ಸಿನಲ್ಲಿ ಬ್ಲಾಕೇಜ್ಗಳಿದ್ದರೆ ಮಾಧವ್ ಪ್ರಾಶ್ ಇದು ಸಹಾಯ ಮಾಡಿಯೇ ಮಾಡುತ್ತೆ. ಯಾಕಂದರೆ ಪ್ರತಿನಿತ್ಯ ನಮ್ಮ ಹೃದಯಕ್ಕೆ ವಿಟಮಿನ್ ಸಿಯ ಅವಶ್ಯಕತೆ ಇದೆ, ನಮ್ಮ ಶರೀರಕ್ಕೆ ವಿಟಮಿನ್ ಸಿಯ ಅವಶ್ಯಕತೆ ಇದೆ. ಸೊ ಹಾಗಾಗಿ ನಮ್ಮ ಶರೀರ ವಿಟಮಿನ್ ಸಿಯ ಉತ್ಪತ್ತಿ ಮಾಡೋದಿಲ್ಲ. ಹಾಗಾಗಿ ನಮಗೆ ಆಹಾರದ ಮೂಲಕವೇ ವಿಟಮಿನ್ ಸಿ ತಗೊಳ್ಬೇಕಾಗತ್ತೆ. 50 ಮಿಲಿಗ್ರಾಮ್ನಿಂದ 100 ಮಿಲಿಗ್ರಾಮ್ನಷ್ಟು ಪ್ರತಿನಿತ್ಯ ನಾವು ವಿಟಮಿನ್ ಸಿಯ ಬಳಕೆ ನಾವು ಮಾಡಬೇಕು. ಅದು ಯಾವಾಗ ನಾವು ನಿತ್ಯ ಜೀವನದಲ್ಲಿ ನಿಂಬೆಹಣ್ಣಾಗಲಿ, ಆರೆಂಜ್ ಆಗಲಿ ಅಥವಾ ಮೋಸಂಬಿ ಆಗಲಿ ಈ ಥರದ ಹಣ್ಣುಗಳು ನಾವು ಸೇವಿಸ್ತಾ ಇದ್ದರೆ ಇದು 50 ಮಿಲಿಗ್ರಾಮ್ಸ್ನಿಂದ 100 ಮಿಲಿಗ್ರಾಮ್ಸ್ವರೆಗೆ ನಮ್ಮ ಶರೀರಕ್ಕೆ ಹೋಗುತ್ತೆ. ಆದರೆ ಯಾವಾಗ ನಮ್ಮ ಹೃದಯದ ಕಾಳಜಿಯನ್ನು ನಾವು ಮಾಡಬೇಕು ಅಂತ ಯೋಚನೆ ಮಾಡ್ತೀವೋ, ಈ ಪದ್ಧತಿಯಿಂದ ನಮ್ಮ ಹೃದಯದ ರಕ್ತನಾಳಗಳು ಯಾವಾಗ ಆರೋಗ್ಯಕರವಾಗಿ ಕೆಲಸ ಮಾಡಬೇಕು ಅಂತ ನಾವು ಯೋಚನೆ ಮಾಡ್ತೀವೋ ಆವಾಗ ಮಾತ್ರ 500 ಮಿಲಿಗ್ರಾಮ್ಸ್ನಿಂದ 1000 ಮಿಲಿಗ್ರಾಮ್ಸ್ವರೆಗೆ ನಮ್ಮ ಶರೀರಕ್ಕೆ ವಿಟಮಿನ್ ಸಿಯ ಅಗತ್ಯ ಇದೆ. ಹಾಗಾಗಿ ಮಾಧವ್ ಪ್ರಾಶ್ ನಾವು ಪ್ರತಿನಿತ್ಯ ಸೇವಿಸಿದರೆ ಇಷ್ಟು ಮಾತ್ರೆಯಲ್ಲಿ ನಮ್ಮ ಶರೀರಕ್ಕೆ ವಿಟಮಿನ್ ಸಿ ಸಿಗುತ್ತೆ. ಇದು ಸಿಗೋದ್ರಿಂದ ನಮ್ಮ ರಕ್ತವಾಹಿನಿಗಳ ಒಳಪದರು ಅಂದರೆ
ಎಂಡೋಥೀಲಿಯಂ ರಿಪೇರ್ ಆಗೋ ಕೆಲಸ ಆಗುತ್ತೆ. ಯಾವಾಗ ಎಂಡೋಥೀಲಿಯಂ ರಿಪೇರ್ ಆಗುತ್ತೋ ಆವಾಗ ಬ್ಲಾಕೇಜ್ ಕಡಿಮೆ ಆಗಲಿಕ್ಕೆ ಶುರು ಆಗುತ್ತೆ. ಸೊ ಹಾಗಾಗಿ ವಯಸ್ಸು ಯಾವುದೇ ಇದ್ರೂ ಅದರಲ್ಲಿಯೂ ಕೂಡ ವಯಸ್ಸಾದವರಲ್ಲಿ ಈ ಔಷಧಿ ಇನ್ನೂ ಉತ್ತಮವಾಗಿ ಕೆಲಸ ಮಾಡುತ್ತೆ. ಯಾಕಂದರೆ ಏಜ್ ಆದಂತೆ ನಮ್ಮ ಶರೀರದ ಅನೇಕ ಅವಯವಗಳು ಕೆಲಸವನ್ನು ಕಡಿಮೆ ಮಾಡುತ್ತೆ. ಯಾಕಂದರೆ ಅದಕ್ಕೊಂದು ಸ್ಟೆಮಿನಾ ಕಡಿಮೆ ಆಗಿರುತ್ತೆ. ಸೊ ಹಾಗಾಗಿ ಈ ಔಷಧಿ ನಮ್ಮ ಇಮ್ಯೂನ್ ಸಿಸ್ಟಮ್ಗೆ ಸಪೋರ್ಟ್ ಮಾಡುವ ಕಾರಣದಿಂದ ಅಲ್ಲಿ ವಯಸ್ಸಾದವರಲ್ಲಿಯೂ ಇನ್ನೂ ಉತ್ತಮವಾಗಿ ಬ್ಲಾಕೇಜ್ ಇದ್ದರೆ ಕೆಲಸ ಮಾಡುತ್ತೆ. ಹಾಗಾಗಿ ಯಾವುದೇ ಥರದ ಹೃದಯ ರೋಗ ಯಾವುದೇ ವಯಸ್ಸಿನಲ್ಲಿದ್ದರೂ ಕೂಡ ಮಾಧವ್ ಪ್ರಾಶ್ ಉತ್ತಮ ರೀತಿಯಿಂದ ಕೆಲಸ ಮಾಡುತ್ತೆ. ಓಕೆ ಡಾಕ್ಟರ್, ವೃದ್ಧಾಪ್ಯದಲ್ಲೂ ಕೂಡ ಆರೋಗ್ಯವಾಗಿರೋದಕ್ಕೆ ಸಾಧ್ಯ, ಹೃದಯ ಸಂಬಂಧಿ ಕಾಯಿಲೆಗಳನ್ನು ತಡೆಯೋದಕ್ಕೆ ಸಾಧ್ಯ. ಅದಕ್ಕಾಗಿ ನೀವು ನಿಮ್ಮ ಹೃದಯವನ್ನು ಬಲಪಡಿಸುವತ್ತ ದೃಢವಾದ ಹೆಜ್ಜೆ ಇಡಬೇಕು. ಅದಕ್ಕೆ ಮಾಧವ್ ಪ್ರಾಶ್ ನಿಮಗೆ ಸಹಾಯ ಮಾಡುತ್ತೆ. ಈಗಲೇ ಮಿಸ್ಡ್ ಕಾಲ್ ನೀಡಿ ಸಂಖ್ಯೆ 080-471-80608ಕ್ಕೆ. ಇನ್ನು ಡಾಕ್ಟರ್, ಬ್ಲಾಕೇಜ್ಗಳು ಯಾವುದೇ ಆಗಿರ್ಬೋದು, ಶಸ್ತ್ರಚಿಕಿತ್ಸೆ ಇಲ್ಲದೇನೆ ಹೃದಯದ ಸಂಪೂರ್ಣ ಆರೋಗ್ಯವನ್ನು ಕಾಪಾಡಿಕೊಳ್ಬಹುದು ಅನ್ನೋದನ್ನ ವೀಕ್ಷಕರಿಗೆ ಯಾವ ರೀತಿಯಾಗಿ ಎಕ್ಸ್ಪ್ಲೇನ್ ಮಾಡ್ತೀರಾ? ಡೆಫಿನೆಟ್ಲಿ ಶಸ್ತ್ರಚಿಕಿತ್ಸೆ ಇಲ್ಲದೆ ಹೃದಯದ ಆರೋಗ್ಯವನ್ನು ನಾವು ಸರಿಯಾಗಿ ಮಾಡಬಹುದು. ಅದಕ್ಕೆ ಮಾಧವಬಾಗ್ನಲ್ಲಿ ಸಂಪೂರ್ಣ ಹೃದಯ ಶುದ್ಧೀಕರಣ ಅನ್ನುವಂಥ ಒಂದು ಚಿಕಿತ್ಸಾ ಪದ್ಧತಿ ಇದೆ. ಸೊ ಇದು ಕಾಪಿರೈಟೆಡ್ ಆಗಿ ಸಂಶೋಧನೆ ಆಧಾರಿತ ಚಿಕಿತ್ಸಾ ಪದ್ಧತಿ. ಹಾಗಾಗಿ ಯಾರಿಗೆ ಹೃದಯದ ರಕ್ತವಾಹಿನಿಗಳಲ್ಲಿ ಬ್ಲಾಕೇಜಸ್ ಕಂಡು ಬಂದಿದೆಯೋ ಅವರಿಗೆ ಈ ಒಂದು ಚಿಕಿತ್ಸಾ ಪದ್ಧತಿ ಉತ್ತಮವಾಗಿ ಕೆಲಸ ಮಾಡುತ್ತೆ. ಹೇಗೆ ಅಂದರೆ, ಯಾವಾಗ ಈ ರಕ್ತವಾಹಿನಿಗಳಲ್ಲಿ ಬ್ಲಾಕೇಜ್ಗಳು ಕಾಣಿಸುತ್ತೋ ಈ ಬ್ಲಾಕೇಜ್ ರಿಗ್ರೆಸ್ ಆಗಬೇಕು ಅಂದರೆ ಕಡಿಮೆ ಆಗುವಂತಹ ಒಂದು ವ್ಯವಸ್ಥೆ ನಮ್ಮ ಶರೀರದಲ್ಲಿಯೇ ಇದೆ. ಸೊ ಈ ಶರೀರದಲ್ಲಿ ಇರುವಂಥ ವ್ಯವಸ್ಥೆಯನ್ನು ಟ್ರಿಗರ್ ಮಾಡುವಂಥ ಕೆಲಸ, ನಾರ್ಮಲ್ಲಿಗೆ ತರುವಂಥ ಕೆಲಸ ಸಂಪೂರ್ಣ ಹೃದಯ ಶುದ್ಧೀಕರಣ ಚಿಕಿತ್ಸೆ ಮಾಡುತ್ತೆ. ಹಾಗಾಗಿ ನಮ್ಮ ಶರೀರದ ಒಂದು ನಾರ್ಮಲ್ ಇರುವಂತಹ ಒಂದು ಪ್ರಾಸೆಸ್ಸನ್ನು ನಾವು ಮತ್ತೆ ಅದೇ ಸ್ಥಿತಿಗೆ ತರುವಂತಹ ಒಂದು ವ್ಯವಸ್ಥೆ ಸಂಪೂರ್ಣ ಹೃದಯ ಶುದ್ಧೀಕರಣ ಚಿಕಿತ್ಸೆ ಮಾಡುತ್ತೆ. ಹಾಗಾಗಿ ಯಾರ ರಕ್ತವಾಹಿನಿಗಳಲ್ಲಿ ಬ್ಲಾಕೇಜಸ್ ಇದೆಯೋ ಅಥವಾ ಯಾರ ರಕ್ತವಾಹಿನಿಗಳು ಡ್ಯಾಮೇಜ್ ಆಗಿದೆಯೋ ಅಥವಾ ಯಾರಿಗೆ ಹೃದಯದ ಸಮಸ್ಯೆಗಳು ಅಂದರೆ ಎದೆ ನೋವು ಅಥವಾ ಮೇಲಿಂದ ಮೇಲೆ ಎದುರುಸಿರು ಬರೋದು, ಹೆಚ್ಚು ನಡೆದರೆ ಉಸಿರಾಟದಲ್ಲಿ ತೊಂದರೆ ಕಾಣಿಸೋದು, ಈ ತರಹದ ಲಕ್ಷಣಗಳು ಯಾರಿಗೆ ಕಾಣಿಸ್ತಾ ಇದೆಯೋ ಅವರು ಎಲ್ಲರಿಗೂ ಕೂಡ ಸಂಪೂರ್ಣ ಹೃದಯ ಶುದ್ಧೀಕರಣ ಚಿಕಿತ್ಸೆ ಉತ್ತಮವಾಗಿ ಕೆಲಸ ಮಾಡುತ್ತೆ. ಇದರ ಪರಿಣಾಮ ನಮ್ಮ ಹೃದಯದ ಮೇಲಾಗುತ್ತೆ, ನಮ್ಮ ಹೃದಯದ ವ್ಯಾಯಾಮ ಕಾರ್ಯಕ್ಷಮತೆ ಹೆಚ್ಚುತ್ತೆ, ನಮ್ಮ ಒಂದು ರಕ್ತವಾಹಿನಿಗಳಲ್ಲಿರುವಂತಹ ಬ್ಲಾಕೇಜ್ನ ಪ್ರಮಾಣ ಕಮ್ಮಿ ಆಗ್ತಾ ಹೋಗುತ್ತೆ. ಎಸ್ ಡಾಕ್ಟರ್, ಇನ್ನು ಲೈಫ್ ಸ್ಟೈಲ್ ಬಗ್ಗೆನೂ ಕೇಳಬೇಕು. ಈಗಿನ ಲೈಫ್ ಸ್ಟೈಲ್ ಯಾವ ರೀತಿಯಾಗಿ ಆರೋಗ್ಯದ ಮೇಲೆ, ಹೃದಯದ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ? ಡಾಕ್ಟರ್ ಆವಾಗಲೇ ಹೇಳ್ತಾ ಇದ್ರು, ಶಸ್ತ್ರಚಿಕಿತ್ಸೆ ಯಾವುದೂ ಇಲ್ಲದೇನೂ ಕೂಡ ಸಂಪೂರ್ಣವಾದಂಥ ಹೃದಯದ ಆರೋಗ್ಯ ಸಾಧ್ಯ, ನಾವು ಕಾಪಾಡಿಕೊಳ್ಬೋದು ಅಂತ. ಇನ್ನು ಡಾಕ್ಟರ್, ಈಗಿನ ಲೈಫ್ ಸ್ಟೈಲ್ ಬಗ್ಗೆ ಮಾತನಾಡ್ತಾ ಹೇಳೋದಾದ್ರೆ, ಈಗಿನ ಲೈಫ್ ಸ್ಟೈಲ್ನಲ್ಲಿ ಹೃದ್ರೋಗಕ್ಕೆ ಆಗುವಂಥ ಚಾನ್ಸಸ್ಗಳು ಹೆಚ್ಚಾಗಿರುತ್ತೆ. ಯಾವ ರೀತಿಯಾಗಿ ಅದ್ರ ಬಗ್ಗೆ ಕಾಳಜಿಯನ್ನು ಮಾಡ್ಬೋದು ಅನ್ನೋದಾಗಿ ನೋಡಿ, ಇವತ್ತಿನ ದಿನಗಳಲ್ಲಿ ಇಷ್ಟು ಸ್ಟ್ರೆಸ್ಫುಲ್ ಲೈಫ್ ಎಲ್ಲರೂ ಲೀಡ್ ಮಾಡ್ತಾ ಇದ್ದಾರೆ. ಅತ್ಯಂತ ಧಾವಂತದ ಜೀವನ ಎಲ್ಲರಲ್ಲಿಯೂ ಕಾಣ್ತಾ ಇದ್ದೀವಿ ನಾವು. ಸೊ ಹಾಗಾಗಿ ಆಹಾರದ ವಿಷಯ ಇರಬಹುದು, ಪ್ರತಿನಿತ್ಯ ವ್ಯಾಯಾಮದ ವಿಷಯ ಇರಬಹುದು, ಮನಸ್ವಾಸ್ಥ್ಯದ ವಿಷಯ ಇರ್ಬೋದು, ಅದರ ಜೊತೆಗೆ ನಾವು ನಿತ್ಯ ತೆಗೆದುಕೊಳ್ಳಲೇಬೇಕಾದಂತಹ ಔಷಧಿ ವ್ಯವಸ್ಥೆಯ ಬಗ್ಗೆ ಇರ್ಬೋದು. ಈ ಯಾವುದೇ ವಿಷಯ ಸಿಸ್ಟಮ್ಯಾಟಿಕ್ಲಿ ಫಾಲೋ ಮಾಡದೇ ಇರುವ ಕಾರಣದಿಂದ ಅನೇಕರಲ್ಲಿ ನಾವು ಹೃದಯ ರೋಗ ಆಗುವಂಥದ್ದನ್ನು ನಾವು ಕಾಣ್ತೀವಿ. ಸೊ ಹಾಗಾಗಿ ಇಲ್ಲಿ ಸಂಪೂರ್ಣ ಹೃದಯ ಶುದ್ಧೀಕರಣದ ಪಂಚಕರ್ಮ ಚಿಕಿತ್ಸೆ ಡೆಫಿನೆಟ್ಲಿ ಮಾಡೇ ಮಾಡ್ತಾರೆ. ಅದರ ಜೊತೆಗೆ ಜೀವನ ಶೈಲಿಯಲ್ಲಿ ಏನು ಅವಶ್ಯಕ ಬದಲಾವಣೆಗಳಾಗಬೇಕೋ ಆ ಅವಶ್ಯಕ ಬದಲಾವಣೆ ಆಗಲಿಕ್ಕೆ ಏನೇನು ಸಹಾಯ ಒಂದು ವೈದ್ಯದ ತಂಡ ಏನಿದೆಯೋ ಅದು ಮಾಡ್ತದೆ. ಹಾಗಾಗಿ ಇಲ್ಲಿ ರಿಸಲ್ಟ್ ಬಹಳ ಉತ್ತಮವಾಗಿ ಹೃದಯ ರೋಗದಲ್ಲಿರ್ಬೋದು ಅಥವಾ ಇದಕ್ಕೆ ಸಂಬಂಧಪಟ್ಟಂಥ ಇತರೆ ಕಾಯಿಲೆಗಳು ಅಂದರೆ ಮಧುಮೇಹ ಇರ್ಬೋದು, ಹೈ ಬ್ಲಡ್ ಪ್ರೆಷರ್ ಇರ್ಬೋದು, ಬೊಜ್ಜುತನ, ಈ ಎಲ್ಲ ರೋಗಗಳಲ್ಲಿಯೂ ಉತ್ಕೃಷ್ಟವಾದಂಥ ರಿಸಲ್ಟನ್ನು ನಾವು ಕಾಣ್ತೀವಿ. ಎಸ್ ಡಾಕ್ಟರ್ ಹೇಳ್ತಾ ಇದ್ರು, ಜೀವನದ ಯಾವುದೇ ಒತ್ತಡ ಆಗಿರ್ಬೋದು ಅದು ಹೃದಯದ ಮೇಲೆ ಯಾವುದೇ ರೀತಿ ಪರಿಣಾಮ ಬೀರದ ಹಾಗೆ ನೋಡ್ಕೋಬೇಕು. ನೈಸರ್ಗಿಕವಾಗಿ ಚಿಕಿತ್ಸೆಯನ್ನು ನೀಡಿ ಹೃದಯಾಘಾತದ ಅಪಾಯದಿಂದ ನಿಮ್ಮನ್ನು ನೀವು ರಕ್ಷಿಸ್ಕೊಳ್ಬೋದು. ಇದಕ್ಕೆ ಮಾಧವಬಾಗ್ ಕೂಡ ಸಹಾಯ ಮಾಡುತ್ತೆ. ಮಾಧವಬಾಗ್ನ ಕ್ಲಿನಿಕ್ಗೆ ಇವತ್ತೇ ಕರೆಯನ್ನು ಮಾಡಿ 080-471-80608ಕ್ಕೆ. ಇನ್ನು ಡಾಕ್ಟರ್, ಲೈಫ್ ಸ್ಟೈಲ್ಗೆ ತುಂಬ ರಿಲೇಟೆಡ್ ಅನ್ಸುತ್ತೆ. ಜಿಮ್ನಲ್ಲಿ ಬಹಳಷ್ಟು ವರ್ಕೌಟ್ ಮಾಡೋದು, ಆರೋಗ್ಯ ಕಾಪಾಡ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅದರಿಂದನೇ ಹೃದಯದ ಸಮಸ್ಯೆಗಳನ್ನು ಇನ್ವೈಟ್ ಮಾಡಿದಾಗ ಆಗುತ್ತೆ. ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಯಾವ ರೀತಿಯಾಗಿ ಮಾಧವಬಾಗ್ ಸಹಾಯ ಮಾಡುತ್ತೆ ಅಂತ? ನೋಡಿ, ಆಗಲೇ ಒಂದು ವಿಷಯವನ್ನು ಹೇಳಿದೆ. ಯಾವಾಗ ನಾವು ಎಕ್ಸರ್ಸೈಸನ್ನು ಡಿಸೈನ್ ಮಾಡ್ತೀವಿ ಆವಾಗ ಎಕ್ಸರ್ಸೈಸ್
ಟಾಲರೆನ್ಸ್ ಕೆಪಾಸಿಟಿ ಪ್ರತಿಯೊಬ್ಬರದು ಬೇರೆ ಬೇರೆ ಇದೆ. ಅಂದರೆ ನಮ್ಮ ಹೃದಯಕ್ಕೆ ಅದರದೇ ಆದಂಥ ಒಂದು ವ್ಯಾಯಾಮ ಕಾರ್ಯಕ್ಷಮತೆ ಇದೆ. ಆ ವ್ಯಾಯಾಮ ಕಾರ್ಯಕ್ಷಮತೆಯನ್ನು ನಾವು ಚೆಕ್ ಮಾಡಿದ ನಂತರ ಅವರಿಗೊಂದು ಎಕ್ಸರ್ಸೈಸ್ ಪ್ಲ್ಯಾನನ್ನು ಹಾಕಿಕೊಡ್ತೀವಿ. ಅದು ಎಷ್ಟು ಎಕ್ಸ್ಟ್ರೀಮ್ ಲೆವೆಲ್ಗೆ ನೀವು ಹೋಗಿ ಮಾಡಬಹುದು, ಎಷ್ಟರ ನಂತರ ನೀವು ಮಾಡಬಾರದು, ಇದರ ಬಗ್ಗೆ ಒಂದು ಕ್ಲಿಯರ್ ಕಟ್ ಇನ್ಸ್ಟ್ರಕ್ಷನ್ಸ್ ಅವರಿಗೆ ಕೊಡಲಾಗುತ್ತೆ. ಸೊ ಇದು ಯಾವ ಆಧಾರದ ಮೇಲೆ ಕೊಡ್ತೀವಿ ಅಂತಂದರೆ, ಇಲ್ಲಿ ಕಾರ್ಡಿಯಾಕ್ ಸ್ಟ್ರೆಸ್ ಟೆಸ್ಟ್ ಅಂತ ಮಾಡ್ತೀವಿ. ಪ್ರತಿಯೊಬ್ಬ ಬರುವಂತಹ ಪೇಷಂಟಿನ ಕಾರ್ಡಿಯಾಕ್ ಸ್ಟ್ರೆಸ್ ಟೆಸ್ಟ್ ಮಾಡಲಾಗುತ್ತೆ. ಅಂದರೆ TMT ಟೆಸ್ಟ್. ಹೃದಯದ ಭಾಗದಲ್ಲಿ ಲೀಡ್ಸ್ ಹಚ್ಚಿ ಅವರ ಹೃದಯ ಟ್ರೆಡ್ಮಿಲ್ ಮೇಲೆ ನಡೆಯಬೇಕಾದ್ರೆ ಯಾವ ಥರ ರಿಸ್ಪಾಂಡ್ ಮಾಡ್ತಾ ಇದೆ, ಆ ಹೃದಯಕ್ಕೆ ರಕ್ತ ಪೂರೈಕೆ ಸರಿಯಾಗಿ ಆಗ್ತಾ ಇದೆಯೋ ಇಲ್ವೋ, ಅವರು ಪೇಷಂಟ್ ಆ ಟ್ರೆಡ್ಮಿಲ್ ಮೇಲೆ ನಡಿಬೇಕಾದ್ರೆ ಅವರ ಹೃದಯದ ಪಂಪಿಂಗ್ ಕೆಪಾಸಿಟಿ ಯಾವ ಥರ ಆಗ್ತಾ ಇದೆ, ಅವರ ಸ್ನಾಯುಗಳು ನಾರ್ಮಲ್ ಆಗಿ ಕೆಲಸ ಮಾಡ್ತಾ ಇದೆಯೋ ಇಲ್ವೋ, ಈ ಎಲ್ಲ ವಿಷಯವನ್ನು ಆ ಕಾರ್ಡಿಯಾಕ್ ಸ್ಟ್ರೆಸ್ ಟೆಸ್ಟ್ನ ರಿಪೋರ್ಟ್ ಮೂಲಕ ನಮಗೆ ಅರ್ಥವಾಗುತ್ತೆ. ಡಾಕ್ಟರ್, ಹೃದಯ ಸ್ನಾಯುಗಳನ್ನ ಬಲಪಡಿಸೋದಕ್ಕೆ ವ್ಯಾಯಾಮ ಮಾಡೋದು ಮುಖ್ಯ, ಅದನ್ನ ಬಿಟ್ಟು ಬಿಡಬಾರ್ದು. ಆದರೆ ಮಾಧವಪ್ರಾಶ್ನಲ್ಲಿರುವಂತಹ ಎಲ್ಲಾ ಗಿಡಮೂಲಿಕೆಗಳು ಹೃದಯ ಸ್ನಾಯುಗಳನ್ನ ಬಲಪಡಿಸುತ್ತೆ ಮತ್ತೆ ರಕ್ತ ಪೂರೈಕೆಯನ್ನ ಸುಧಾರಿಸುತ್ತೆ. ನೀವು ಇವುಗಳ ಸೇವನೆಯಿಂದ ನಿಮ್ಮ ಹೃದಯದ ಆರೋಗ್ಯವನ್ನ ಕಾಪಾಡಿಕೊಳ್ಳಬಹುದು. ಇವತ್ತೇ ಮಿಸ್ಡ್ ಕಾಲ್ ನೀಡಿ ಮಾಧವಪ್ರಾಶನ್ನ ನಿಮ್ಮ ಮನೆಗೆ ಆರ್ಡರ್ ಮಾಡಬಹುದು. ಸಂಖ್ಯೆ 080471800608. ಇನ್ನು ಡಾಕ್ಟರ್, ಸ್ಟ್ರೆಸ್ ಟೆಸ್ಟ್ ಎಲ್ಲಾದರೂ ಪಾಸಿಟಿವ್ ಬಂದ್ಬಿಟ್ರೆ ಅದು ಭಯ ಪಡ್ತಾರೆ, ಮುಂದೇನಾಗುತ್ತೆ ಅನ್ನುವಂಥದ್ದು, ಅವ್ರಿಗೇನು ಹೇಳಕ್ಕೆ ಇಷ್ಟಪಡ್ತೀರಾ? ನೋಡಿ, ಸ್ಟ್ರೆಸ್ ಟೆಸ್ಟ್ನಲ್ಲಿ 2 ಪದ್ಧತಿಯಿಂದ ನಾವು ರಿಪೋರ್ಟನ್ನು ನೋಡ್ತೀವಿ. ಒಂದು ಸ್ಟ್ರೆಸ್ ಟೆಸ್ಟ್ ಪಾಸಿಟಿವ್, ಒಂದು ಸ್ಟ್ರೆಸ್ ಟೆಸ್ಟ್ ನೆಗೆಟಿವ್. ಸ್ಟ್ರೆಸ್ ಟೆಸ್ಟ್ ನೆಗೆಟಿವ್ ಅಂತಂದರೆ ನಾನು ಆಗಲೇ ಹೇಳಿದಂತೆ ಆ ಟ್ರೆಡ್ಮಿಲ್ ಮೇಲೆ 15 ನಿಮಿಷಗಳವರೆಗೆ ನಡೆಯಬೇಕು. ಇದೊಂದು ಪದ್ಧತಿ ಇದೆ, ಅದೊಂದು ಪ್ರೋಟೋಕಾಲ್ ಇದೆ. ಆ ಪ್ರೋಟೋಕಾಲ್ನಲ್ಲಿ ಏನೇನು ಅಗತ್ಯ ಸಂಗತಿಗಳನ್ನು ಚೆಕ್ ಮಾಡಬೇಕು ಅನ್ನೋದನ್ನು ಎಕ್ಸ್ಪರ್ಟ್ ವೈದ್ಯರಲ್ಲಿ ನೋಡ್ತಾ ಇರ್ತಾರೆ. ನಿಮ್ಮ ಹಾರ್ಟ್ ರೇಟ್ ಇರ್ಬೋದು, ನಿಮ್ಮ ಬ್ಲಡ್ ಪ್ರೆಷರ್ ಇರ್ಬೋದು, ಅಥವಾ ನಿಮಗೆ ಏನು ಸಮಸ್ಯೆಗಳಾಗ್ತಾ ಇದೆಯಾ, ಕಂಪ್ಲೇಂಟ್ಸ್ ಏನಾದರೂ ಬರ್ತಾ ಇದೆ, ಈ ಥರದ ಎಲ್ಲ ಸಂಗತಿಗಳನ್ನು ನೋಡ್ತಾ ಇರ್ತಾರೆ. ಅದರ ಜೊತೆಗೆ ಒಂದು ಲೈವ್ ECGಯನ್ನು ಅಲ್ಲಿ ನೋಡ್ತಾ ಇರ್ತಾರೆ. ಕಂಟಿನ್ಯೂಸ್ ಆಗಿ ಒಂದು ECG ನಡೀತಾ ಇರುತ್ತೆ. ಆ ECGನ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಸೊ ಯಾವಾಗ ನಿಮ್ಮ ECGಯಲ್ಲಿ ಏನಾದರೂ ಬದಲಾವಣೆಗಳು ಕಂಡು ಬಂದರೆ ಅಥವಾ ನಿಮಗೆ ಏನಾದರೂ ಸಮಸ್ಯೆಗಳು ಕಂಡು ಬಂದರೆ, ನಡೀತಿರಬೇಕಾದ್ರೆ ಈ ಒಂದು ಕಂಡೀಷನ್ಸ್ನಲ್ಲಿ ಆ ಟ್ರೆಡ್ಮಿಲ್ ಅನ್ನು ಸ್ಟಾಪ್ ಮಾಡಲಾಗುತ್ತೆ, ಆ ಟೆಸ್ಟನ್ನು ಸ್ಟಾಪ್ ಮಾಡಲಾಗುತ್ತೆ. ಸೊ ಯಾವಾಗ ಈ ತರಹದ ಒಂದು ರಿಪೋರ್ಟ್ ಬರುತ್ತೆ ಅದಕ್ಕೆ ನಾವು ಸ್ಟ್ರೆಸ್ ಟೆಸ್ಟ್ ಪಾಸಿಟಿವ್ ಅಂತ ಹೇಳ್ತೀವಿ. ಸೊ ಯಾವಾಗ ಸ್ಟ್ರೆಸ್ ಟೆಸ್ಟ್ ಪಾಸಿಟಿವ್ ಬರುತ್ತೆ ಆವಾಗ 2 ಕಂಡೀಷನ್ಸ್ ನಾವು ಯೂಶುವಲಿ ನೋಡ್ತೀವಿ. ನಮ್ಮ ಹೃದಯಕ್ಕೆ ರಕ್ತ ಪೂರೈಕೆ ಸರಿಯಾಗಿ ಆಗ್ತಾ ಇಲ್ಲ ಅನ್ನುವಂಥದ್ದು ಒಂದು, ಅದರ ಜೊತೆಗೆ ನಮ್ಮ ಹೃದಯದ ಸ್ನಾಯುಗಳು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ಕ್ರಾನಿಕ್ ಹಾರ್ಟ್ ಫೇಲ್ಯೂರ್ ಆರ್ ಇಸ್ಚೆಮಿಕ್ ಹಾರ್ಟ್ ಡಿಸೀಸ್ ಅಂತ ಈ 2ಅನ್ನು ನಾವು ಇಲ್ಲಿ ಡಿಫೈನ್ ಮಾಡ್ತೀವಿ. ಸೊ ಈ 2 ಸಂಗತಿಗಳು ಯಾವಾಗ ಕಾಣಿಸುತ್ತೋ ಹೆದರುವಂಥ ಅವಶ್ಯಕತೆ ಇಲ್ಲ. ಈ 2 ಸಂಗತಿಗಳನ್ನು ಮತ್ತೆ ಪುನರ್ವತ್ ಮಾಡುವಂತಹ ಒಂದು ವ್ಯವಸ್ಥೆ ಮಾಧವಬಾಗ್ನಲ್ಲಿದೆ. ಅದೇನೆಂದರೆ ಸಂಪೂರ್ಣ ಹೃದಯ ಶುದ್ಧೀಕರಣ ಚಿಕಿತ್ಸೆ. ಸೊ ಈ ಸಂಪೂರ್ಣ ಹೃದಯ ಶುದ್ಧೀಕರಣ ಚಿಕಿತ್ಸೆಯ ಸಹಾಯದಿಂದ ಈ 2 ಕಂಡೀಷನ್ನನ್ನು ನಾವು ಸಂಪೂರ್ಣವಾಗಿ ರಿವರ್ಸ್ ಮಾಡೋದು ಸಾಧ್ಯ. ವೈದ್ಯರೇನು, ಹೃದಯಾಘಾತದ ಭಯ ಸಾಮಾನ್ಯವಾಗಿ ಎಲ್ಲರಲ್ಲೂ ಕಾಡ್ತಾ ಇರುತ್ತೆ. ಇಲ್ಲಿ ಮಾಧವಪ್ರಾಶ್ನ ಬಗ್ಗೆ ನೀವು ಹೇಳಬೇಕಾದ್ರೆ ಅದ್ರ ಬಗ್ಗೆ ಬಹಳಷ್ಟು ಸಂಶೋಧನೆಗಳು ಆಗಿದೆ ಅನ್ನುವಂಥ ವಿಷಯವನ್ನು ಕೂಡ ಹೇಳಿದ್ರೆ, ಅದ್ರ ಬಗ್ಗೆ ತಿಳ್ಕೊಳ್ಬಹುದಾ? ಯಾವ ರೀತಿಯಾದಂಥ ಸಂಶೋಧನೆಗಳು ಏನು ಅನ್ನೋದಾಗಿ? ಡೆಫಿನೆಟ್ಲಿ ಯಾವುದೇ ಒಂದು ಚಿಕಿತ್ಸೆ ಅಥವಾ ಔಷಧಿ ಯಾವಾಗ ಜನರಿಗೆ ಮುಟ್ಟುತ್ತೋ 2 ಸಂಗತಿಗಳು ಬಹಳ ಇಂಪಾರ್ಟೆಂಟ್ ಇರುತ್ತೆ. ಒಂದು, ಅದರ ಒಂದು ರಿಸರ್ಚ್ ಆಗಿದೆಯೋ ಇಲ್ವೋ, ಅದರ ಜೊತೆಗೆ ಇದು ಜನರ ಮೇಲೆ ಯಾವ ಥರ ಪರಿಣಾಮ ಬೀರಿದೆ, ಅಂದರೆ ಇದ್ರ ಬಗ್ಗೆ ಜನರ ಅಭಿಪ್ರಾಯಗಳೇನು, ಈ 2 ಸಂಗತಿಯಲ್ಲಿ ಯಾವಾಗ ಅದು ಪಾಸ್ ಆದರೆ ಅಷ್ಟೇ ಜನರು ಅದರ ಮೇಲೆ ವಿಶ್ವಾಸವನ್ನು ಇಡ್ತಾರೆ. ಹಾಗಾಗಿ ಮೊಟ್ಟ ಮೊದಲನೇ ಸಂಗತಿ ಏನಪ್ಪಾ ಅಂತಂದರೆ ಸಂಪೂರ್ಣ ಹೃದಯ ಶುದ್ಧೀಕರಣ ಚಿಕಿತ್ಸೆ ಇದು ಸಂಶೋಧನೆ ಆಧಾರಿತ ಅನೇಕ ಒಂದು ರಿಸರ್ಚ್ ಜರ್ನಲ್ಸ್ನಲ್ಲಿ ಇದರ ಬಗ್ಗೆ ಸ್ಪಷ್ಟೀಕರಿಸಿ ಬರೆಯಲಾಗಿದೆ, ಇದರ ಪಬ್ಲಿಕೇಶನ್ ಮಾಡಲಾಗಿದೆ. ಸೊ ಹಾಗಾಗಿ ಇದು ರಿಸರ್ಚ್ ಬೇಸ್ಡ್ ಟ್ರೀಟ್ಮೆಂಟ್ ಅಂತ ಇರೋದ್ರಿಂದ 10 ಲಕ್ಷಕ್ಕೂ ಹೆಚ್ಚು ಜನರು ಇದರ ಒಂದು ಉಪಯೋಗ ಪಡೆದು ಇವತ್ತು ರೋಗಮುಕ್ತರಾಗಿದ್ದಾರೆ. ಅದರ ಜೊತೆಗೆ ಯಾವಾಗ ಮಾಧವಪ್ರಾಶ್ ಬಗ್ಗೆ ನಾನು ಮಾತಾಡಬೇಕಾದ್ರೆ, ರೀಸೆಂಟ್ಲಿ ದೆಹಲಿ ಯೂನಿವರ್ಸಿಟಿಯಲ್ಲಿ ಮಾಧವಪ್ರಾಶ್ನ ಒಂದು ಉತ್ತಮವಾದಂತಹ ಪ್ರಾಣಿಗಳ ಮೇಲೆ ಇದರ ಒಂದು ಪ್ರಯೋಗವಾಯಿತು. ಹೃದಯಾಘಾತದಲ್ಲಿ ಇದರ ಯಾವ ಥರ ಪರಿಣಾಮವಾಗುತ್ತೆ ಅಂತ ಇಲ್ಲಿ 2 ಗುಂಪುಗಳು ಮಾಡಲಾಯಿತು. 2 ಗುಂಪುಗಳಲ್ಲಿ ಒಂದು ಗುಂಪಿನ ಇಲಿಗಳಿಗೆ ಮಾಧವಪ್ರಾಶನ್ನು ಕೊಡಲಾಯಿತು, ಇನ್ನೊಂದು ಗುಂಪಿನ ಇಲಿಗಳಿಗೆ ಸಾಮಾನ್ಯವಾದಂಥ ಫುಡ್ ಕೊಡಲಾಯಿತು. ಮಾಧವಪ್ರಾಶ್ ತೆಗೆದುಕೊಂಡಂತಹ ಒಂದು ಇಲಿಗಳ ಗುಂಪೇನಿತ್ತು ಅವರ ಹೃದಯ ಉತ್ತಮವಾಗಿತ್ತು, ಸದೃಢವಾಗಿತ್ತು. ಅದೇ ನಾವು ಇನ್ನೊಂದು ಕಡೆ ಕೇವಲ ಸಾಮಾನ್ಯ ಫುಡ್ ಕೊಟ್ಟಂತಹ ಒಂದು ಇಲಿಗಳ ಗುಂಪಿನಲ್ಲಿ
ಕೃತ್ರಿಮ ಹೃದಯಾಘಾತದ ನಂತರ ಈ ಇಲಿಗಳ ಹೃದಯ ಸಮಸ್ಯೆಗೆ ಒಳಗಾಗಿತ್ತು. ಅನೇಕ ಇಲಿಗಳು ಇಲ್ಲಿ ಸಾವನ್ನಪ್ಪಿದ್ವು. ಹಾಗಾಗಿ ಇದರ ಒಂದು ಡೀಟೇಲ್ಡ್ ಒಂದು ರಿಸರ್ಚ್ ಪೇಪರ್ ಇವತ್ತು ದಿಲ್ಲಿ ಯೂನಿವರ್ಸಿಟಿಯಲ್ಲಿಯೂ ಪಬ್ಲಿಷ್ ಆಗಿದೆ. ಜೊತೆಗೆ ಆಯುಷ್ ಕೂಡ ಇದರ ಒಂದು ಮನ್ನಣೆ ಮಾಡುತ್ತೆ. ಸೊ ಹಾಗಾಗಿ ಮಾಧವ್ ಪ್ರಾಶ್ ನಮ್ಮ ಹೃದಯಾಘಾತದ ಒಂದು ಕಂಡೀಷನನ್ನು ಇನ್ನೂ ಉತ್ತಮವಾಗಿ ಎದುರಿಸುವಂತಹ ಹೃದಯದ ಒಂದು ಸದೃಢತೆಯನ್ನು ಹೆಚ್ಚು ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ನಾವು ನಮ್ಮ ಹೃದಯದ ಸದೃಢತೆಯನ್ನು ಕಾಪಾಡ್ಕೋಬೇಕಾದ್ರೆ, ನಾವು ನಮ್ಮ ಹೃದಯದ ವ್ಯಾಯಾಮ ಕಾರ್ಯಕ್ಷಮತೆಯನ್ನು ಹೆಚ್ಚು ಮಾಡ್ಕೋಬೇಕಾದ್ರೆ, ನಾವು ನಮ್ಮ ಹೃದಯಕ್ಕೆ ರಕ್ತ ಪೂರೈಕೆಯನ್ನು ನಾರ್ಮಲ್ ಮಾಡಬೇಕಂತಾದರೆ ಪ್ರತಿನಿತ್ಯ 1 ಚಮಚ ಬೆಳಿಗ್ಗೆ ಖಾಲಿ ಹೊಟ್ಟೆಯಿಂದ ನಾವು ಮಾಧವ್ ಪ್ರಾಶ್ನ ಸೇವನೆ ಮಾಡಲೇಬೇಕು. ಅದರ ಜೊತೆಗೆ ಆಹಾರ ವ್ಯವಸ್ಥೆ, ಪ್ರತಿನಿತ್ಯ ವ್ಯಾಯಾಮ, ಮಾನಸಿಕ ಸ್ವಾಸ್ಥ್ಯ, ಜೊತೆಗೆ ಸಂಪೂರ್ಣ ಹೃದಯ ಶುದ್ಧೀಕರಣ ಚಿಕಿತ್ಸೆ, ಈ ಎಲ್ಲವೂ ಯಾವಾಗ ನಾವು ಒಟ್ಟಿಗೆ ಮಾಡ್ತೀವೋ ಆವಾಗ ನಮ್ಮ ಹೃದಯ ಸದೃಢವಾಗಿ ಕೆಲಸ ಮಾಡುತ್ತೆ. ಎಸ್ ಡಾಕ್ಟರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಹೃದಯದ ಆರೋಗ್ಯದ ಬಗ್ಗೆ ಬಹಳ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೀರಾ. ಧನ್ಯವಾದಗಳು ನಿಮಗೆ. ನಮಸ್ಕಾರ. ಇದುವರೆಗೂ ನಮ್ಮ ಜೊತೆಗಿದ್ದು ಮಾಧವ್ ಬಾಗ್ನ ಮುಖ್ಯಸ್ಥರಾಗಿರುವಂತಹ ಡಾಕ್ಟರ್ ಪ್ರಸಾದ್ ದೇಶಪಾಂಡೆ ಅವರು. ನೇರ ಭೇಟಿಗಾಗಿರುವಂತಹ ನಂಬರ್ ಹಾಗೆ ವಿಳಾಸವನ್ನ ನೋಟ್ ಮಾಡಿಕೊಳ್ಳಿ. ಮಾಧವ್ ಭಾಗ್ ಆಯುರ್ವೇದಿಕ್ ಕ್ಲಿನಿಕ್ಸ್ ಶಾಖೆಗಳು ಬೆಂಗಳೂರು, ಧಾರವಾಡ, ಹುಬ್ಬಳ್ಳಿ, ಬೆಳಗಾವಿ, ನಿಪ್ಪಾಣಿ, ಭದ್ರಾವತಿ. ಹೃದಯ ರೋಗ, ಡಯಾಬಿಟಿಸ್, ಬಿಪಿ ಬ್ಲಾಕೇಜ್, ವೈಜ್ಞಾನಿಕ ಸಂಶೋಧನಾ ಆಧಾರಿತ ಚಿಕಿತ್ಸೆ ಪಡೆಯಲು ಅಪಾಯಿಂಟ್ಮೆಂಟ್ಗಾಗಿ ಕರೆ ಮಾಡಿ 080471800608. ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.